ನೀಟ್ 2025 ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇನ್ನೇನು ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಈ ವರ್ಷ ಕಟ್ ಆಫ್ ಅಂತೂ 100% ಗ್ಯಾರಂಟಿ ಕಡಿಮೆ ಆಗುತ್ತೆ. ಸೊ ಯಾಕೆ ಕಡಿಮೆ ಆಗುತ್ತೆ ಮತ್ತು ಲಾಸ್ಟ್ ಇಯರ್ ಎಲ್ಲ ಎಷ್ಟಿತ್ತು, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ವಿತ್ ರೀಸನ್ ತಿಳಿಸಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀಟ್ 2025 ಕ್ವೆಶನ್ ಪೇಪರ್ ನಿಮ್ಮೆಲ್ಲರಿಗೂ ಗೊತ್ತಿತ್ತು ದಟ್ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಪೇಪರ್ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಈ ಕಷ್ಟವಾದ ಪೇಪರ್ ಅಂದರೆ ಎಲ್ಲರೂ ಕಡಿಮೆ ಮಾರ್ಕ್ಸ್ ತೊಗೊಳ್ತಾರೆ. ಓಕೆನಾ. ನೋಡಿ, ಟಾಪರ್ ಈ ವರ್ಷ 720 ಔಟ್ ಆಫ್ 720 ತೆಗೆದು ಇಲ್ಲ. ಅದಕ್ಕಿಂತ ಆಶ್ಚರ್ಯ ಏನಂದರೆ 700 ಮೇಲೆ ಯಾರೂ ತೆಗೆದು ಇಲ್ಲ. ಓಕೆನಾ. 700ನೇ ಕ್ರಾಸ್ ಮಾಡಿಲ್ಲ ಅವರು. ಹೈಯೆಸ್ಟ್ ಸ್ಕೋರೇ 686 ಅಂತ ಎಲ್ರಿಗೂ ಗೊತ್ತಿದೆ. ಓಕೆನಾ. ಸೊ ಈ ರೀತಿ ಇರಬೇಕಾದ್ರೆ ಮಾರ್ಕ್ಸ್ ಎಲ್ರದ್ದು ಗಣನೀಯವಾಗಿ ಕಡಿಮೆ ಆಗಿದೆ. ಕಡಿಮೆ ಆಗಿರೋದ್ರಿಂದ ಕಟ್ ಆಫ್ ಮಾರ್ಕ್ಸ್ ಅಂತೂ ಖಂಡಿತ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದ ರೀಸನ್ ಫಾರ್ ಲೋ ಕಟ್ ಆಫ್ ದಿಸ್ ಇಯರ್. 100% ಕಡಿಮೆ ಆಗುತ್ತೆ ಅನ್ನೋ ರೀಸನ್ ಇದೆ. ಈಗ ನಾವು 15% ಆಲ್ ಇಂಡಿಯಾ ಕೋಟಾದ ಕಟ್ ಆಫ್ ರ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ನಾವು ತೊಗೊಳ್ತಾ ಇರೋದು ಬಂದು ಜನರಲ್ ಅನ್ರಿಸರ್ವ್ಡ್ ಕ್ಯಾಟಗರಿ. UR ಅಂದರೆ ಅನ್ರಿಸರ್ವ್ಡ್. ಓಕೆನಾ. ಯಾವುದೇ ರಿಸರ್ವೇಷನ್ ಇರೋದಿಲ್ಲ, ಓಪನ್ ಸೀಟ್ಸ್ ಅಂತಲೂ ಹೇಳ್ಬೋದು. 2020 ನೋಡಿದ್ರೆ 15,038, 2021 21,000ಗೆ ಬಂದಿದೆ, 2022 22,000 ಹೋಯಿತು, ಮತ್ತು ಇಲ್ಲಿ 23,000 ಹೋಯಿತು, 2024 25,000ಗೆ ಸ್ಟಾಪ್ ಆಗಿದೆ ಜನರಲ್ಗೆ. OBCಗೆ ನೋಡೋದಾದರೆ ನೋಡಿ, ಇಲ್ಲಿ 2019 ಎಷ್ಟಿದೆ, 12,000, 15,000, 2,11,000. ಮೋಸ್ಟ್ ಆಫ್ ದೆಮ್ ಇಲ್ಲಿಗೆ ಬರ್ತಾರೆ, OBC NCLಗೆ. ಅದೇ ರೀತಿ ಇಲ್ಲಿ ಬರುತ್ತೆ. ಓಕೆನಾ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅದು 2019 ಇರಲಿಲ್ಲ. ಸೊ ನಿಮಗೆ ಇಷ್ಟು ರ್ಯಾಂಕ್ಸ್ ಇತ್ತು ನೋಡಿ. 25,000, 27,000ಕ್ಕೆ ನಿಂತಿದೆ. SC ST ನೋಡ್ಕೊಳ್ಳಿ ನೀವೇ. ಓಕೆನಾ. ನಮ್ಮ ಸ್ಟೇಟಲ್ಲಿ ಅಂದರೆ 1.5 ಲಕ್ಷದ ಮೇಲೆ ಹೋಗೋ ಸಾಧ್ಯತೆಗಳಿದೆ. ಬಟ್ ಇಲ್ಲಿ ತುಂಬ ರೇರ್ ಹೋಗಿದೆ ನೋಡಿ, ಎಲ್ಲೂ ಹೋಗಿಲ್ಲ, ಇಲ್ಲಿಗೆ ಸ್ಟಾಪ್ ಆಗಿದೆ. ಆದರೆ ಇಲ್ಲಿ 2 ಕಡೆ ನಿಮಗೆ ಹೋಗಿದೆ STಯಲ್ಲಿ. ಓಕೆನಾ. ಸೊ ದಟ್ ಈಸ್ ಹೌ ನಿಮ್ಗೆ 2 ಲಕ್ಷ ಮೇಲೆಲ್ಲ ಹೋದರೆ ಇಲ್ಲಿ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿ 15% ಆಲ್ ಇಂಡಿಯಾ ಎಕ್ಸ್ಪೆಕ್ಟೆಡ್ ಕೊಟ್ಟ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ನೋಡಿ. 2019ರಲ್ಲಿ 588 ಮಾರ್ಕ್ಸಿಗೆ ಸ್ಟಾಪ್ ಆಗಿದೆ. ಅದೇ ನೀವು 2020ಗೆ ತೊಗೊಂಡ್ರೆ ನೋಡಿ, ಅದೇ ಇಲ್ಲಿ ನೋಡಿ, ನಿಮಗೆ 2020ಯಲ್ಲಿ 611ಗೆ ಸ್ಟಾಪ್ ಆಗಿದೆ. ಇಲ್ಲಿ 595, 2022ರಲ್ಲಿ 596, 2023ಯಲ್ಲಿ ನೋಡಿ 610ಗೆ ಸ್ಟಾಪ್ ಆಗಿದೆ. 2024ರಲ್ಲಿ ನೋಡಿ ಎಷ್ಟು ಜಂಪ್ ಆಗಿದೆ, 42 ಮಾರ್ಕ್ಸ್ ಜಂಪ್ ಆಗಿದೆ. ಓಕೆನಾ. ಗೊತ್ತಿದೆ ನಿಮಗೆ ಯಾಕೆ ಅಂತ. 2024ರಲ್ಲಿ ಬಿಕಾಸ್ ಪೇಪರ್ ತುಂಬ ಈಸಿ ಇರೋದ್ರಿಂದ ತುಂಬ ಜನರು ಟಾಪರ್ಸ್ ಇದ್ದರು. OBC NCLಗೆ 583, 611, 595, 596, 610 ಮತ್ತು 652ಗೆ ಸ್ಟಾಪ್ ಆಗಿದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ ನೋಡಿ, ಇಲ್ಲಿ 613, 2021ನಲ್ಲಿ 595, ಸೇಮ್ 595, 607, 649. ಇಲ್ಲಿ ಜಂಪ್ ಜಾಸ್ತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ ಮಾರ್ಕ್ಸ್ ಎಷ್ಟಿದೆ, ಯಾವ ರೇಂಜಲ್ಲಿದೆ. ಇಲ್ಲಿ 526ಗೆ ಸ್ಟಾಪ್ ಆಗಿದೆ. ಸೊ ದಿಸ್ ಇಸ್ ದಿ ಮಾರ್ಕ್ಸ್. ಓಕೆನಾ. 15% ಆಲ್ ಇಂಡಿಯಾ ಕೋಟಾದಲ್ಲಿ ಮಾರ್ಕ್ಸ್ ಇದು. ಕಟ್ ಆಫ್ ಮಾರ್ಕ್ಸ್ ಹೇಗಿತ್ತು. ಈಗ ನೀಟ್ 2025ಗೆ ಎಷ್ಟು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಅಂದರೆ, ಜನರಲ್ ಅನ್ರಿಸರ್ವ್ಡ್ಗೆ ಅಂದರೆ ಯಾವುದೇ ರಿಸರ್ವೇಷನ್ ಇರಲ್ಲ ಅವ್ರಿಗೆ 25,500ಇಂದ 26,000ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. OBC ನಾನ್ ಕ್ರೀಮಿ ಲೇಯರ್ ಇದೆ ಅಲ್ಲ, ಅವ್ರಿಗೆ 26,800 to 27,300ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕನಾಮಿಕಲಿ ವೀಕರ್ ಸೆಕ್ಷನ್ ನೋಡಿದರೆ 29,300ಇಂದ 29,800ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. SC ST ನೋಡಿ, ಇಲ್ಲಿ 1,05,000 to 1,55,000 ಮತ್ತು 1,77,000ಇಂದ 1,82,000ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದಿ ಕಟ್ ಆಫ್ ವೇರಿಯೇಷನ್ಸ್. ರ್ಯಾಂಕ್ ಇದು. ಮಾರ್ಕ್ಸ್ ನೋಡ್ಕೊಳ್ಳಿ ಇಲ್ಲಿ ಎಷ್ಟಿದೆ ಅಂತ. ಜನರಲ್ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 530 to 540 ಇದೆ. ಓಕೆನಾ. ಅದೇ OBC NCLಗೆ 525 ಇದೆ, 525 to 530. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 523 to 527 ಎಕ್ಸ್ಪೆಕ್ಟ್ ಮಾಡ್ಬೋದು. SC STಗೆ ನೋಡ್ಕೊಳ್ಳಿ 435 to 445, STಗೆ 415 to 425. ಸೊ ಈ ರೇಂಜಲ್ಲಿದ್ದರೆ ನಿಮಗೆ ಮಾರ್ಕ್ಸ್ ಸೀಟ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆನಾ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಸೊ ದಟ್ ಐ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.